ಮುಳಬಾಗಿಲು ಆದಿಜಾಂಬವ ಜಾತ್ರೋತ್ಸವವು ಶ್ರೀನಿವಾಸಪುರ ತಾಲೂಕಿನ ಆದಿಜಾಂಬವ ಸಮಿತಿಯ ವತಿಯಿಂದ ಭಕ್ತಿಭಾವದಿಂದ ಹಾಗೂ ಸಂಭ್ರಮದಿಂದ ನಡೆಯಿತು. ಆವಣಿ ರಥೋತ್ಸವದ ಅಂಗವಾಗಿ ಕಳೆದ 5 ವರ್ಷಗಳಿಂದ ಭಕ್ತರು ಕಳಶಗಳನ್ನು ಹೊತ್ತು ತಮಟೆಯ ನಾದದ ನಡುವೆ ಆದಿಜಾಂಬವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸುವ ಪರಂಪರೆ ಮುಂದುವರೆದಿದೆ. ಮೆರವಣಿಗೆ ಶ್ರೀ ಬಾಲಾಂಜನೇಯ ದೇವಾಲಯದ ಮೂಲಕ ಸಾಗಿದು ನಂತರ ತಾಲೂಕು ಕಚೇರಿ ಆವರಣಕ್ಕೆ ತಲುಪಿ ಡಾ. ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಪಾಳ್ಯದ ಮುನೆಪ್ಪ ಅವರು, ಆದಿಜಾಂಬವರು ಭೂಮಿ ಹುಟ್ಟುವ ಮುಂಚೆಯೇ ಉದ್ಭವಿಸಿದ ದೈವಿಶಕ್ತಿಯೇ ಎಂದು ಹೇಳಿ ಸಮುದಾಯದ ಐಕ್ಯತೆ ಹಾಗೂ ಭಕ್ತಿಭಾವವನ್ನು ಒತ್ತಿ ಹೇಳಿದರು. ತಾಲೂಕಿನ ಸಮಸ್ತ ಆದಿಜಾಂಬವ ಸಮುದಾಯದವರು ಹಾಗೂ ಎಲ್ಲಾ ವರ್ಗಗಳ ಭಕ್ತರು ಆವಣಿ ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಹಳ್ಳಿ ಕೃಷ್ಣಪ್ಪ ಅವರ ಮುಂದಾಳತ್ವವಿತ್ತು. ನಾಗದೇಪಲ್ಲಿ ವೆಂಕಟರಮಣಪ್ಪ, ಚಲ್ದಿಗಾನಹಳ್ಳಿ ಸೀತಪ್ಪ, ಚಲ್ದಿಗಾನಹಳ್ಳಿ ಈರಪ್ಪ, ತಂಬಾಳಪಲ್ಲಿ ನರಸಿಂಹಯ್ಯ, ಅಂಬೇಡ್ಕರ್ ಪಾಳ್ಯದ ರಮೇಶ್, ಶ್ರೀನಿವಾಸಪುರದ ವೆಂಕಟರಮಣ, ಲಕ್ಷ್ಮೀಪುರದ ಕೃಷ್ಣಪ್ಪ, ಆವಲಕುಪ್ಪದ ಹೋರಾಟಗಾರ ಗುರುಮೂರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತಾಲೂಕು ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರ್ ಶ್ರೀ ನಾರಾಯಣಸ್ವಾಮಿ ಸಹ ಉಪಸ್ಥಿತರಿದ್ದು ಶುಭಾಶಯ ಕೋರಿದರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯ ಸಂಭ್ರಮವನ್ನು ಹೆಚ್ಚಿಸಿದರು. अंबेडकर अंबेडकर जिंदाबाद 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 अंबेडकर के ನಮ್ಗೆ 5 ವರ್ಷದಿಂದ ಏನು ಉದ್ದೇಶದಿಂದ ಅಂದ್ರೆ ಅಲ್ಲಿ ನಮ್ಮ ಕುಲಬಾಂಧವರು ಆದಿಜಾಂಬವಂತರು ನಿಂತಿರೋ ಜಾಗ ಆವಣಿಯಲ್ಲಿ ಈ ಭೂಮಿ ಹುಟ್ಟಿದಾಗ ಆಯಪ್ಪನು ಅಲ್ಲೇ ಪ್ರತಿಷ್ಠೆ ಆಗಿದ್ದಾನೆ. ಆವಾಗಿಂದ ನಮ್ಮ ಹಿರಿಯರೆಲ್ಲ ಅಲ್ಲೇ ಪೂಜೆ ಸಲ್ಲಿಸ್ಕೊಂಡು ಮಾಡ್ತಾ ಇದ್ರು ಸಾಂಪ್ರದಾಯಿಕವಾಗಿ. ಈಗ ನಮ್ಗೆ ತಿಳಿದು 5 ವರ್ಷದಿಂದ ನಾವು ಅದೇ ಸಂಪ್ರದಾಯ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಾರಿಗೆ ನಾವು ಆವಣಿಗೆ ಹೋಗ್ತಾ ಇರೋದು. ನಮ್ಮ ಕುಲಬಾಂಧವರೆಲ್ಲ ಆದಿಗಳ ಕುಲಬಾಂಧವರು ಒಟ್ಟಿಗೆ ಸೇರಿ ಇಡೀ ತಾಲೂಕು ಎಲ್ಲರೂ ಸೇರಿ ನಾವು ಯಾವಾಗ್ಲೂ ಆವಣಿಗೆ ಹೋಗೋ ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ. ಒಳ್ಳೆ ನಮ್ಮ ಕರಗಗಳು, ಇದು ಕಳಶಗಳು, ಪಲ್ಲಕ್ಕಿ ಎಲ್ಲ ಇದು ಕಟ್ಟೆಗಳು ಎಲ್ಲ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಆವಣಿಗೆ ಹೋಗಿ
ಪೂಜೆ ಸಲ್ಲಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದೀವಿ. ನಿಮ್ಮ ಯಾವಾಗ್ಲೂ ಪತ್ರಕರ್ತರು, ನಮ್ಮ ಮೀಡಿಯಾ ಮಿತ್ರರು, ಇನ್ನು ಅನೇಕ ಪೊಲೀಸರು ನಮ್ಗೆ ಸಾಥ್ ಕೊಟ್ಟು ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆ ಕಾರ್ಯಕ್ರಮ ಮಾಡಿಸ್ಕೊಂಡು ನಮ್ಮ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ.